ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಅಮೌಂಟ್ ಏನಿದೆ ಅದು ಜನವರಿ 15ರಿಂದ 20ನೇ ತಾರೀಕು ಒಳಗೆ ಸ್ಯಾಂಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿ ಎಲ್ಲರ ಅಕೌಂಟ್ಗೂ ಜಮಾ ಮಾಡಿಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅವರೇ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ರು ಎಲ್ರಿಗೂ. ಅದೇ ಥರ ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದೀರ ಅವರೆಲ್ಲ ವೆಯ್ಟ್ ಮಾಡ್ತಿದ್ರಿ. ಯಾರೆಲ್ಲ 1ರಿಂದ 4ನೇ ಕಂತಿನ ಅಮೌಂಟ್ ತೊಗೊಂಡಿದ್ರಿ ಅವರೆಲ್ಲ ವೆಯ್ಟ್ ಮಾಡ್ತಿದ್ರಿ. ಬರ್ಬೋದು 15ನೇ ತಾರೀಕಿಂದ 20ರೊಳಗೂ ನಮಗೂ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ನೆನ್ನೆ ಎಲ್ಲ ಚೆಕ್ ಮಾಡಿದ್ದೀರ. ಆದರೆ ಅದು ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಪ್ರೂಫ್ ಕೂಡ ತೋರಿಸ್ತೀನಿ. ನಿಮಗೇನಾದರೂ 5ನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಅಂತ. ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಜಸ್ಟ್ ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೀವು ನೋಡ್ಬೋದು, ಗೃಹಲಕ್ಷ್ಮಿ ಯೋಜನೆ 5ನೇ ಕಂತಿನ ಹಣ ಇವತ್ತು ಸ್ಯಾಂಕ್ಷನ್ ಮಾಡಿದ್ದಾರೆ. ಎಲ್ಲರ ಬ್ಯಾಂಕ್ ಖಾತೆಗೂ ಜಮಾ ಆಗಿದೆ. ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಇವತ್ತು ಸ್ಯಾಂಕ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಗೃಹಲಕ್ಷ್ಮಿ ಯೋಜನೆ 5ನೇ ಕಂತಿನ ಹಣ ನೀವು ಇವತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡಿ. ಸ್ಯಾಂಕ್ಷನ್ ಆಗೇ ಇರುತ್ತೆ. ಎಲ್ಲ ಜಿಲ್ಲೆಯವ್ರಿಗೂ ಸ್ಯಾಂಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ, ಸ್ಯಾಂಕ್ಷನ್ ಮಾಡಿದ್ದಾರೆ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಪ್ರೂಫು. ಹೋಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಸಿ ಬಂದಿರುತ್ತೆ. ಇನ್ ಕೇಸ್ ಇನ್ನೂ ಬಂದಿಲ್ಲಪ್ಪ ಅಂದರೆ ನೀವು ಒಂದು 2 ಡೇಸ್ ವೆಯ್ಟ್ ಮಾಡಿ ಫ್ರೆಂಡ್ಸ್. 1-2 ದಿನ ವೆಯ್ಟ್ ಮಾಡಿ. 20ರೊಳಗೆ ಆ್ಯಕ್ಚುಲಾಗಿ ಸ್ಯಾಂಕ್ಷನ್ ಆಗೇ ಆಗುತ್ತೆ. ಎಲ್ಲರ ಬ್ಯಾಂಕ್ ಖಾತೆಗೂ ಬಂದೇ ಬರುತ್ತೆ. 1 ದಿನ 2 ದಿನ ಲೇಟ್ ಆಗ್ಬೋದು ಫ್ರೆಂಡ್ಸ್, ಆದರೆ ಕನ್ಫರ್ಮಾಗಿ ಬಂದೇ ಬರುತ್ತೆ. ಇನ್ನೂ ಬಂದಿಲ್ಲ ಅಂತ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಪ್ಪ 5ನೇ ಕಂತು ಇನ್ನೂ ಬಂದಿಲ್ಲ, ಎಲ್ರಿಗೂ ಸ್ಯಾಂಕ್ಷನ್ ಆಗಿದೆ, ನನಗೆ ಯಾಕೆ ಸ್ಯಾಂಕ್ಷನ್ ಆಗಿಲ್ಲ ಅಂತ ವರಿ ಮಾಡ್ಕೊಬಿಡಿ. ಬಂದೇ ಬರುತ್ತೆ. 1 ದಿನ 2 ದಿನ ಲೇಟ್ ಆಗ್ಬೋದು ಫ್ರೆಂಡ್ಸ್. ಇದೇ ಥರ ಹೊಸ ಅಪ್ಡೇಟ್ಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.